ಬಿಜೆಪಿ ದೇವನಹಳ್ಳಿ ತಾಲೂಕು ಘಟಕದ ವತಿಯಿಂದ ಜಿಲ್ಲಾ ಮತ್ತು ತಾಲೂಕು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಜನೌಷಧಿ ಕೇಂದ್ರವನ್ನು ಕಾಂಗ್ರೆಸ್ ಸರ್ಕಾರ ಮುಚ್ಚಿರುವುದನ್ನು ಖಂಡಿಸಿ ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಅವರ ನೇತೃತ್ವದಲ್ಲಿ ಕಪ್ಪು ಪಟ್ಟಿ ಧರಿಸಿ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಹೊರವಲಯದ ಸಮುದಾಯ ಆರೋಗ್ಯ ಕೇಂದ್ರದ ಮುಂಭಾಗ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿ, ಬಡವರಿಗೆ ಔಷಧಿಗಳನ್ನು ರಿಯಾಯಿತಿ ದರದಲ್ಲಿ ಜನೌಷಧಿ ಮೂಲಕ ಕೇಂದ್ರ ಸರ್ಕಾರ ನೀಡುತ್ತಿತ್ತು, ಅದನ್ನು ರಾಜ್ಯ ಸರ್ಕಾರ ಸ್ಥಗಿತಗೊಳಿಸಿದೆ. ಕಾರಣ ಎಲ್ಲವೂ ಸರ್ಕಾರಿ ಆಸ್ಪತ್ರೆಯಲ್ಲಿ ದೊರೆಯುತ್ತದೆ ಎನ್ನುತ್ತಾರೆ. ಆದರೆ ಇಲ್ಲಿ ಕನಿಷ್ಠ ಬೆಲೆಯ ಔಷಧಿ ದೊರೆಯುವುದು ಬಿಟ್ಟರೆ ಹೆಚ್ಚು ಬೆಲೆಯ ಔಷಧಿಗಳನ್ನು ಖಾಸಗಿ ಔಷಧಾಲಯಗಳಿಗೆ ಬರುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಜನೌಷಧಿ ಕೇಂದ್ರಗಳಲ್ಲಿ ಮೋದಿ ಅವರ ಭಾವಚಿತ್ರವಿರುವುದು ಸಹಿಸಲಾಗದೆ ಈ ಕೆಲಸ ಮಾಡುತ್ತಿದ್ದಾರೆ. ಇದು ಸಾಂಕೇತಿಕ ಹೋರಾಟ. ಜನೌಷಧಿ ತೆರೆಯದಿದ್ದರೆ ಉಗ್ರ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಎಚ್ಚರಿಸಿದರು. ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, ರಾಜ್ಯದಲ್ಲಿ ಅರ್ಧ ಭಾಗದಷ್ಟು ಜನ ಬಿಪಿಎಲ್ ದಾರರೇ, ಅವರಿಗೆ ಕಾಂಗ್ರೆಸ್ ಸರ್ಕಾರ ಬರೆ ಎಳೆದಿದೆ. ಆರೋಗ್ಯ ಸಚಿವರು ನಮ್ಮಲ್ಲೇ ಎಲ್ಲಾ ದೊರೆಯುತ್ತದೆ ಎನ್ನುವ ಉಡಾಫೆ ಉತ್ತರಕ್ಕೆ ಧಿಕ್ಕಾರವಿರಲಿ. ಅಧಿಕಾರಾವಧಿಯಲ್ಲಿ ಜನಸಾಮಾನ್ಯರಿಗೆ ಒಳಿತಾಗುವ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಹೊರೆಯಾಗುವ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತಿದೆ. ದೇಶದ ಯಾವ ರಾಜ್ಯದಲ್ಲೂ ಜನೌಷಧಿ ಸ್ಥಗಿತಗೊಳಿಸಿಲ್ಲ. ಆದರೆ ದ್ವೇಷ ರಾಜಕಾರಣದಿಂದ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಸ್ಥಗಿತಗೊಳಿಸಿರುವುದು ವಿಪರ್ಯಾಸ ಎಂದು ಬೇಸರ ವ್ಯಕ್ತಪಡಿಸಿದರು. ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರ ಆದೇಶ ಮೇರೆಗೆ ಇಡೀ ರಾಜ್ಯಾದ್ಯಂತ, ಜಿಲ್ಲಾದ್ಯಂತ, ತಾಲೂಕಾದ್ಯಂತ ಎಲ್ಲ ಸರ್ಕಾರಿ ಆಸ್ಪತ್ರೆ ಮುಂದೆ ಇರತಕ್ಕಂಥ ಜನೌಷಧಿ ಕೇಂದ್ರವನ್ನು ಇವತ್ತು ಮುಚ್ಚಿದ್ದಾರೆ. ಇದು ಜನೌಷಧಿ ಕ್ಷೇತ್ರವನ್ನು ತೆಗೆದ ಉದ್ದೇಶ ಏನಂತಂದರೆ, ದೀನ ದಲಿತರು, ಬಡವರು, ಸಾಮಾನ್ಯ ಜನರು ಅದರಿಂದ ಔಷಧಿ ತಗೊಂಡು ಅದನ್ನು ಉಪಯೋಗ ಮಾಡ್ತಾ ಇದ್ರು. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದನ್ನು ಸಹಿಸ್ತಾರೆ. ಮೋದಿ ಮೇಲೆ ಇಲ್ಲದ ತಲದ ಆರೋಪ ಮಾಡಿ ಅವರು ಯೋಜನೆ ಮಾಡಬೇಕು ಅಂತ ಒಂದು ಫ್ರೀ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿಜ, ಫ್ರೀ ಕೊಡೋದು ನಮ್ಗೆಲ್ಲರಿಗೂ ಸಂತೋಷ, ಕೊಡಲಿ, ಅವರು ಎರಡೂವರೆ ಮಾತಿಲ್ಲ. ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀ ಅಂತ ಹೇಳ್ತಾರೆ. ಫ್ರೀ ಅಂತಂದರೆ ಅವರು 2-3 ಮಾತ್ರ ಫ್ರೀ ಕೊಡ್ತಾರೆ, ಇನ್ನೆಲ್ಲ ಆಚೆ ಬರ್ಕೊಡ್ತಾರೆ. ಅಂದರೆ ಇವರು ರೋಗಿಗಳ ಮೇಲೆ ಚೆಲ್ಲಾಟ ಆಡ್ತಾರೆ. ಇದು ಸರಿಲ್ಲ ಅಂತ ಅಂದ್ಬಿಟ್ಟು ನಾವು ಇವತ್ತು ನಮ್ಮ ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ತಾಲೂಕಿನ ವಿಜಯಪುರ ಆಸ್ಪತ್ರೆ ಮುಂದೆ ಇವತ್ತು ನಾವು ಪ್ರತಿಭಟನೆಯಲ್ಲ, ಮೌನ ಉಗ್ರ ಹೋರಾಟವನ್ನು ನಾವು ಕಪ್ಪು ಪಟ್ಟಿಯನ್ನು ತರಿಸಿ ಉಗ್ರ ಹೋರಾಟವನ್ನು ಮಾಡ್ತೇವೆ. ಈ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸ್ತೇವೆ. ಇದು ದ್ವೇಷ ರಾಜಕಾರಣ. ಇವತ್ತು ಫ್ರೀ ಅಂತೇಳಿ ಇವತ್ತು ಪುಸ್ತಕ ಇರ್ಬೋದು, ಆಮೇಲೆ ಯಾವುದು ಕರೆಂಟ್ ಇರ್ಬೋದು, ಆಮೇಲೆ ಇನ್ನೊಂದು ಭಾಗ್ಯ ಜ್ಯೋತಿ ಎಲ್ಲ ಕೊಟ್ಟರೆ ಅದು ಯಾವುದು ಉದ್ಧಾರ ಆಗಿಲ್ಲ. ಇವತ್ತು ರೋಗಿಗಳ ಮೇಲೆ ಇವತ್ತು ಪ್ರಯೋಗ ಮಾಡ್ತೀರಿ. ಇದು ನಿಮ್ಗೆ ದೇವ್ರು ಒಳ್ಳೇದು ಮಾಡಲ್ಲ. ಆ ಶಾಪ ತಟ್ಟೆ. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.